ಎಲ್ರಿಗೂ ಮೆಣಸು ಕಾಣ್ತಿರ್ಬೋದು. ಇದು ಜೀರಿಗೆ ಮೆಣಸು ಅಂತ ಕರೀತಾರೆ. ಇದು ಹಳ್ಳಿಯಲ್ಲೆಲ್ಲ ಯೂಸ್ ಮಾಡ್ತಾರೆ ಈ ಮೆಣಸನ್ನು. ನೋಡಿ ಇಷ್ಟು ಸಣ್ಣ ಸಣ್ಣ ಗಿಡದಲ್ಲಿ ಆಗೋದು ಇದು ಮೆಣಸು. ನೋಡಿ ಇಷ್ಟಿಷ್ಟು ಸಣ್ಣ ಎಲೆ ಇದ್ರದ್ದು. ನೋಡಿ ಕಾಣಿಸಿರ್ಬೋದು ನಿಮಗೆ. ಇದಕ್ಕೆ ಇದು ಗಾಂಧಾರಿ ಅಥವಾ ಜೀರಿಗೆ ಮೆಣಸು ಅಂತ ಕರೀತಾರೆ. ಇದು ತುಂಬ ಖಾರ ಇರ್ತದೆ ಮೆಣಸು ನಾರ್ಮಲ್ ಮೆಣಸಿಗಿಂತ. ಮತ್ತು ಇದನ್ನು ಮಜ್ಜಿಗೆಗೆ ಇದನ್ನು ಕಟ್ ಮಾಡಿ ಹಾಕಿ ಅದಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಗಂಜಿಗೆ ಹಾಕೊಂಡು ತಿಂತಾರೆ. ತುಂಬ ಚಂದ ಆಗ್ತದೆ ತಿನ್ನಲಿಕ್ಕೆ. ಮತ್ತು ತುಂಬ ಒಳ್ಳೆ ಫುಡ್ ಕೂಡ ಹೇಳ್ಬೋದು. ನೋಡಿ ಈ ಥರ ಇದೆ ಗಿಡ. ಈಗ ನಿಮಗೆ ಇನ್ನೊಂದು ಥರದ ಮೆಣಸು ತೋರಿಸ್ತೇನೆ. ಇದೇ ಇದರಲ್ಲಿ ಇನ್ನೊಂದು ಟೈಪ್ ಇದ್ದು ತೋರಿಸ್ತೇನೆ ಬನ್ನಿ. ಈಗ ನಿಮಗೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಬಿಳಿ ಕಲರಲ್ಲಿದೆ. ಇದಕ್ಕೆ ಬಿಳಿ ಮೆಣಸು ಅಥವಾ ಇದನ್ನು ಮಜ್ಜಿಗೆ ಮೆಣಸು ಅಂತ ಕರೀತಾರೆ. ಇದು ಆಗ ನಾನು ತೋರಿಸಿದ್ದಕ್ಕಿಂತ ಖಾರ ಅಷ್ಟಿರುವುದಿಲ್ಲ. ಇದು ಸ್ವಲ್ಪ ಖಾರ ಕಡಿಮೆ. ಇದು ಕೂಡ ತುಂಬ ಒಳ್ಳೆಯದು. ಮಜ್ಜಿಗೆಗೆ ಹಾಕಿಯೇ ಇದನ್ನು ಮಿಕ್ಸ್ ಮಾಡಿ ಮಜ್ಜಿಗೆಗೆ ಇದನ್ನು ಕಟ್ ಮಾಡಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅನ್ನಕ್ಕೋ ಅಥವಾ ಹೀಗೆ ಕುಡಿಲಿಕ್ಕೂ ಯೂಸ್ ಮಾಡ್ತಾರೆ ಇದನ್ನು. ನೋಡಿ ಈ ರೀತಿಯಾಗಿ ಇರುತ್ತದೆ. ಇದು ಸ್ವಲ್ಪ ನೋಡಲಿಕ್ಕೆ ನೋಡಿ ಅದರಿಂದ ಸ್ವಲ್ಪ ಡಿಫ್ರೆಂಟ್ ಇರ್ಬೋದು. ನೀವು ನೋಡಿ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ನೋಡಿ ಇದು ಬಿಳಿ ಕಲರ್ ವೈಟ್ ಕಲರ್ ಇಲ್ಲದೆ. ನೆಕ್ಸ್ಟ್ ನಿಮಗೆ ಇನ್ನೊಂದು ತೋರಿಸ್ತೇನೆ. ಪೇಟೆಯಲ್ಲಿ ಆಗ್ತಿರ್ತಲ್ಲ, ಪೇಟೆಯನ್ನು ತಗೊಂಬರ್ತೇವೆ ನೋಡಿ ಮೆಣಸು, ಆ ಮೆಣಸು ತೋರಿಸ್ತೇನೆ. ನೋಡಿ ನಿಮಗೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಪೇಟೆಯಲ್ಲಿ ಸಿಗ್ತದಲ್ಲ ಆ ಮೆಣಸಿನ ಗಿಡ ನೋಡಿ. ಇದರೊಟ್ಟಿಗೆ ನೆಟ್ಟಿದ್ದಾರೆ ನೋಡಿ, ಕಾಣಿಸ್ತಿರ್ಬೋದು ನಿಮಗೆ. ಇಲ್ಲಿ ಒಂದಾಗಿದೆ ನೋಡಿ. ಓಕೆ, ಥ್ಯಾಂಕ್ ಯು. ಇಷ್ಟೇ ಇನ್ಫಾರ್ಮೇಷನ್ ಗೊತ್ತಿದೆ. ಥ್ಯಾಂಕ್ ಯು.